நல்லா ಕಲಿಸಿ ಕಷ್ಟಪಡು ರಾಷ್ಟ್ರಕ್ಕೆ ಹೋಗು ಮದುವೆ ಮಾಡು. A woman's life is difficult, but a man's life is also difficult. How to find a good partner? Mine was an arranged marriage. Leave it. ಜೊತೆನೂ ಇರೋಕ್ಕೆ ಆಗಲ್ಲ. ಹೊಡಿಸ್ಕೊಂಡ್ಮೇಲೂ ಆರಾಮಾಗಿರ್ಬೋದು. ಒಂದೇಟ್ ಹಾಕೊಂಡು ಹೋಗ್ತಾನೆ, ಹೋಯ್ತಾನೆ, ನಮ್ಗೆ ಯಾಕೆ ಬೇಕು? ನಿಮ್ಮ ಸಜೆಷನ್ ಅಥವಾ ನಿಮ್ಮ ಕಿವಿ ಮಾತು ಏನು? ಹಂಗೆಲ್ಲ ನಮ್ಮ ಹತ್ರ ಏನು ಕಿವಿ ಮಾತು ಇಲ್ಲ ಸರ್. ನಮ್ಗೇನು ಅನ್ಸುತ್ತೆ ನಮ್ಮ ಏಜ್ಗೆ ನಮ್ಗೆ ಯಾರಾದ್ರೂ ಕಿವಿ ಮಾತಾಡಿದ್ರೆ ಕೇಳ್ತೀವಿ ನಾವು. ಯಾವಾಗ್ಲೂ ನಾನು ಪ್ರತಿಯೊಂದನ್ನು ನೋಡ್ತೀನಿ. ಫುಲ್ ಕ್ಯಾಲ್ಕುಲೇಟ್ ಮಾಡಿ ಲವ್ ಮಾಡೋದು. ಅದು ಲವ್ ಅಂತ ಹೆಂಗ್ ಕರೀತಾರೆ? ಎಲ್ಲ ಹುಡುಗಿಯರು ಏನ್ ಬಯಸ್ತಾ ಇದಾರೆ ಅಂದ್ರೆ ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಹೇಳ, ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನನಗೆ ಗಂಡು ಬೇಡ. ಗಂಡು ಕೂಡ ಸಂಪಾದನೆ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾರೆ ಹೆಣ್ಣಕ್ಕಿಂತ ನಾವು. ಬಟ್ ಅವ್ರು ಹೇಳ್ತಾರೆ ನನಗೆ ಹೆಣ್ಣು ಬೇಕು. ಲವ್ ಮಾಡಿ ಮದುವೆ ಆಗಿರೋರೆ ಡಿವೋರ್ಸ್ ಆಗೋದು ತುಂಬಾ ನೋಡಿಬೇಕಿದ್ರೆ ಆದ್ರೂ ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಬಟ್ ಪಾಸಿಟಿವ್ ಇರೋ ಲವ್ ಅಲ್ಲಿ ಅವಲ್ಲೇ ಲವ್ ಸ್ಟ್ರಾಂಗ್ ಆಗಿರೋದು, ಲಾಂಗ್ ಲಾಸ್ಟ್ ಆಗಿರೋದು. ಅವಾಗ ಫುಲ್ ಅಮಾಯಕಿ ತರ ಇದ್ಲು, ಹಳ್ಳಿ ಹುಡುಗಿ ತರ. ನೀವು ಸ್ವಂತ ಮನೆ ಇದೆಯಾ ನಿಮ್ಮ ಹತ್ರ? ನಿಮ್ ದುಡ್ಡಲ್ಲಿ ಅವ್ರ ದುಡ್ಡಲ್ಲಿ? ಅಲ್ಲ, ಈಗ ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಲ್ಲ, ಕರೆಕ್ಟ್ ತಾನೆ? ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಲಿಯನ್ ಮಿಸ್ಟೇಕ್. ನಾವು ಇವತ್ತಿದೀವಿ ವಿಧಾನಸೌಧ ಹತ್ರ ಏನ್ ಮಾಡ್ತಾ ಇದೀವಿ? ಲೆಟ್ಸ್ ಗೋ. ನಾನು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಒಂದು ಜಾಗಕ್ಕೆ ಹೋದೆ. ಇವಾಗ ಸಮಯ 6:25. ಅಲ್ಲಿ ಯಂಗರ್ ಜನರೇಷನ್ ಮತ್ತು ಓಲ್ಡರ್ ಜನರೇಷನ್ ಇದರ ಕನ್ನಡದವರು ಅಂತ ಹುಡುಕ್ತಾ ಹೋದ್ವಿ. ವಿಡಿಯೋ ಶೂಟ್ ಮಾಡೋಣ ಅಂತ ಬಂದ್ವಲ್ಲ, ಸುಮಾರು ಎಷ್ಟೋ ಜನ ಕನ್ನಡದವರೇ ಸಿಗ್ತಾ ಇಲ್ಲ. ಕನ್ನಡದವ್ರು ಸಿಗೋದು ತುಂಬಾ ಕಷ್ಟ ಆಯ್ತು. ಬಟ್ ಆದ್ರೂ ಸಿಕ್ಕಂತವ್ರ ಹತ್ರ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ವಿ. ಏನ್ ಕ್ವಶನ್ನ ಕೇಳಿದ್ವಿ ನೋಡಿ. ಈಗಿನ ಜನ್ರೇಷನ್, ಓಲ್ಡರ್ ಜನ್ರೇಷನ್ ಮ್ಯಾರೇಜ್ ಬಗ್ಗೆ ಒಪಿನಿಯನ್ ಏನಿದೆ ಆ್ಯಂಡ್ ಮ್ಯಾರೇಜ್ ರಿಲೇಟೆಡ್ ಕೆಲವು ಕ್ವಶನ್ಗಳನ್ನ ಕೇಳ್ತೀವಿ. ಅವರು ಒಪಿನಿಯನ್ ಏನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅಜ್ಜಿ, ನಿಮಗೆ ಕನ್ನಡ ಬರುತ್ತಾ? ಬರಲ್ಲ ಸರ್, ಸ್ವಲ್ಪ ಜಾಸ್ತಿ ಬರಲ್ಲ. ಜಾಸ್ತಿ ಬರಲ್ಲ. ಅವ್ರು ನಿಮ್ಮದು ನಮ್ಮಲ್ಲಿ ತಿರುವಣ್ಣಾಮಲೈ ಸರ್, ತಮಿಳ್ನಾಡು. ಕನ್ನಡ ಬರುತ್ತಲ್ವಾ ನಿಮಗೆ? ಸ್ವಲ್ಪ ನಾನು ನಿಮ್ನ ಒಂದೆರಡು ಕ್ವಶನ್ ಕೇಳಲಾ? ಹೇಳಿ ಸರ್. ಡಿಸ್ಕ್ಲೈಮರ್ ಮೊದಲೇ ಹೇಳ್ಬಿಡ್ತೀನಿ, ಈ ವಿಡಿಯೋದಲ್ಲಿ ಬರುವಂಥ ಎಲ್ಲ ಪೀಪಲ್ಗಳು ಅಗ್ರಿ ಆದಮೇಲೆ ಅವ್ರ ಕನ್ಸೆಂಟ್ ತೊಗೊಂಡ್ಮೇಲೆ ವಿಡಿಯೋ ಮಾಡಿದ್ದು. ಅದಾದಮೇಲೆ ಅವ್ರು ಹೇಳುವಂಥ ಮಾತುಗಳು ಅವರವರ ಅಭಿಪ್ರಾಯ ಮತ್ತು ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರಿಗೂ ಯೂನಿಕ್ ಥಾಟ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಅಭಿಪ್ರಾಯ ಇರುತ್ತೆ. ನೋ ಜಡ್ಜ್ಮೆಂಟ್, ಅವ್ರವ್ರ ಒಪಿನಿಯನ್ 100% ಡಿಫ್ರೆಂಟ್ ಒಪಿನಿಯನ್, ಯುನಿಕ್ ಒಪಿನಿಯನ್, ಬೆಸ್ಟ್ ಒಪಿನಿಯನ್. ಫುಲ್ ವಿಡಿಯೋ ನೋಡಿ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ನಮ್ಮದಕ್ಕೆ 60 ವರ್ಷ ಸರ್. 60 ವರ್ಷ ಆಯ್ತಲ್ವಾ? ನೀವು ಮದುವೆ ಆಗ್ಬೇಕಾದ್ರೆ ಕನ್ನಡ ಅರ್ಥ ಆಗುತ್ತಾ? ಇರಲಿ. ನೀವು ಮದುವೆ ಆಗ್ಬೇಕಾದ್ರೆ ನಿಮ್ಮ ಗಂಡನ ಹತ್ರ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ? ನೀವೇನು ನೋಡಿದ್ರಿ ನಿಮ್ಮ ಹಸ್ಬೆಂಡ್ ಹತ್ರ? ಹಸ್ಬೆಂಡ್ ಅಂತರ ಸಂಸಾರ ಮಾಡುತ್ತೀನಿ ಸರ್. ಸಂಸಾರ ಮಾಡಿ ಅವ್ರು ಏನು ಹೇಳಿದ್ರೆ ಅದೇ ಅವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ರು? ನಾನು ಅವರು ಮದುವೆ ಆಗ್ತಿಲ್ಲ, ಅಡಿಕೆ ಮಾಡು, ಸಂಸಾರ ಮಾಡು, ಕಲ್ಸಕ್ಕೆ ಹೋಗು, ಮಾತಾಡು. ಅಜ್ಜಿ ಎಷ್ಟು ಕ್ಯೂಟಾಗಿ ಮಾತಾಡ್ತಿದಾರಲ್ಲ. ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಮಲ್ಲಿ ಮಕ್ಕಳು 3 ಮಕ್ಕಳು. 3 ಜನ ಮಕ್ಕಳು. 3 ಜನ. ಸರಿ ಸರ್. ಈಗ ನಿಮ್ಗೆ ಮಕ್ಕಳೆಲ್ಲ ಇದಾರಲ್ವಾ? ನೀವು ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕಾದ್ರೆ ಈಗ ನೀವು ಅಳಿ ಮೈಯನ್ನಾಗ್ಲಿ ಅಥವಾ ಸೊಸೆಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಮದುವೆ ಮಾಡಿಟ್ಟು ಅವರು ಗಂಡ ನಾಡ ನೀರು, ನಮ್ಮ ಗಂಡ ನಾಡ ನಾಯಿರು, ನೀ ಸಂಸಾರನೆಲ್ಲ ಕ್ಲೀನ ಸಂಸಾರ ಮಾಡು. ನಾನು ಇದು ಬೇರೆ ಇದೆಯಾ? ಈಗ ನಮ್ಮಂತವ್ರಿಗೆ ಮದುವೆ ಆಗ್ಬೇಕು ಅನ್ಕೊಂಡಿರೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಏನಾದ್ರು ಕಿವಿ ಮಾತು? ನೆಲ್ಲ ಕಲಿಸಿ ಕಷ್ಟಪಡು, ರಾಷ್ಟ್ರಕ್ಕೆ ಹೋಗು, ಮದುವೆ ಮಾಡು, ಸಂಸಾರ ಮಾಡು. ಇದು ಅದರ ಹೇಳಿದ್ದೇನೆ ಸರ್. ನನ್ನ ಮರಿಕೊಂಡ ನಮ್ಮ ಕಣ್ಗಳು ಬೆಟ್ಟಿ ಆ ಕಡೆ ಈ ಕಡೆ ಮಾತಾಡಬೇಡ, ನಮ್ಗೆ ಸಂಸಾರ ಬೇಕು. ಅಲ್ಲಿ ಇಲ್ಲಿ ಸುದ್ದ ಬೇಡ. ಅವ್ರ ಜೊತೆ ಕೆಟ್ಟ ಮಾತೆಲ್ಲ ಸಂಸಾರ ಮಾಡಿ. ಸೊ ಬೇಸಿಕಲಿ ಅಜ್ಜಿ ಏನು ಹೇಳ್ತಿದ್ದಾರೆ ಅಂದರೆ, ಇವ್ರ ಮದುವೆ ಆಗಿ 60 ವರ್ಷ ಆಯ್ತಂತೆ, 3 ಮಕ್ಳಿದಾರಂತೆ. ಇವ್ರ ಮದುವೆ ಆಗಬೇಕಾದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡೋದ್ರಿ ಗಂಡನಿಂದ ಅಂತ ಕೇಳಿದಾಗ, ನಾವು ಮದುವೆ ಆಗಬೇಕು, ಸಂಸಾರ ಮಾಡಬೇಕು, ಖುಷಿಯಾಗಿರಬೇಕು, ಏನಿಲ್ಲ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂದರೆ ಅವರು ಅಷ್ಟೇ ಖುಷಿಯಾಗಿರಬೇಕು, ಅದಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದು ಅಂತ ಹೇಳಿದ್ರು. ಸೊ ಥ್ಯಾಂಕ್ಸ್ ಅಜ್ಜಿ. ಓಕೆ, ನಿಮ್ಮದೇ ಫಸ್ಟ್ ವಿಡಿಯೋ ಮಾಡಿರೋದು ನಾವು. ಇಲ್ಲಿಗೆ ಬಂದು ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಬಂದ್ವಿ. ಸೊ ನಿಮ್ಮದೇ ಫಸ್ಟ್ ವಿಡಿಯೋ ಮಾಡಿರೋದು ನಾವು. ಸರಿ ಸರ್. ನನಗನ್ಸುತ್ತೆ ಕೆಲವು ಸಲ ತುಂಬ ವಿಷಯಗಳನ್ನ ನಾವು ತಿಳ್ಕೊಂಡಷ್ಟು ಸ್ವಲ್ಪ ಜಂಬ ಜಾಸ್ತಿ ಆಗ್ಬಿಡುತ್ತೇನೋ ನಮ್ಗಳಿಗೆಲ್ಲ ಅಂತ.
ಅದಾದ್ಮೇಲೆ ನಮಗೆ ಈ ಇಬ್ರು ಬ್ರದರ್ಸ್ ಸಿಗ್ತಾರೆ. ಇವರಿಗೆ ಕನ್ನಡ ಬರೋದಿಲ್ಲ, ಬಟ್ ಸ್ಟಿಲ್ ಇಂಗ್ಲೀಷಲ್ಲೇ ಕ್ವಶನ್ಸ್ಗಳನ್ನ ಕೇಳಿದೆ. ಬಟ್ ಇವ್ರು ಹೇಳ್ದಂಥ ಒಂದೊಂದು ಮಾತುಗಳು ಮನಸ್ಸಿನ ಅಂತರಾಳದಿಂದ ಬರ್ತಿತ್ತು. ವಾಟ್ ಡು ಯು ಥಿಂಕ್ ಅಬೌಟ್ ಮ್ಯಾರೇಜ್? I think it is a partnership that both the people has to take through in all up and downs. Both the people have to, bring on the mindset that they have to spend next 40 to 50 years all together without, going around hitting on other people. That's what I think. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? I think it's a personal choice, and also it's more of a timing. When you see the right person, you would know automatically that you're vibing with the person, and then either love marriage or arranged marriage, I think it doesn't matter. So what do you think that our father and mother generation, they married and they are living happily, but in current generation we have seen so many divorce and lot of failures in marriage? So what do you think about it? I think nowadays there is a lot of unrealistic expectation. People have, I have dated, I know people have very different expectation from what my mother or father used to have. Okay, for them it was about creating a family, nourishing a family, and then taking their kid forwards in their career. Nowadays more about you have to give me time. If you don't give me time, I would find there's always someone who would give more time than you. And there is a, like, when you are trying to come into a relationship, let's say that you meet someone, you're trying to come into a relationship, you put a lot of efforts, right? But that is not going to be the same all throughout your life. Exactly. So in starting it is more of a thrill, but when let's say that I get a girl, I'll be more composed. I know that there is a girl for me and I can do what I want. Let's say I want to focus on my career because there's a person I love and she's with me. But let's say that there is a period where you are really down in your life, you're not able to get the time, maybe your career is not working fine. So at that point of time, from guy's perspective, I think that sort of expectation that okay, you have to give me the same amount of time no matter what, kind of an unrealistic expectation. And I think even guys have a lot of realistic expectation from term of beauty and how the girl is keeping her up, okay, those sort of things. Exactly. I believe you are also searching for a girl. Yeah. Right? Yeah. So what is your expectation from a girl? I think the major expectation is I have to spend next 40 to 50 years of my life with her. Okay, I don't want to go around look for any girl. I won't do. I'm a one-woman man. So she should have that kind of mindset that this is it. Okay, we should get married if I am the right person. Then it is it. Okay, there is no going back from there. That's what a partnership is of marriage. And I want to create a beautiful family. Want her to be with me in all my up and down, because a woman's life is difficult, but a man's life is also difficult in terms of society and all. So that's what my expectation is. So I want to keep everything very simple and humble. I don't want a lot of materialistic thing in my life. Just a person to be with me all my life. That's it. That's very brotherhood talk. See, I can feel you in the way that yeah like that. Yeah, thank you so much. Okay. ತುಂಬ ಜನ ಜೆನ್ಸಿ ಆಡಿಯನ್ಸ್ ಕೂಡ ಇರ್ತೀರಾ. ಈ ಕಂಟೆಂಟ್ಗಳೆಲ್ಲ ನಿಮಗೆ ಬೋರಿಂಗ್ ಅನ್ಸ್ಬೋದು, ಬಟ್ ಸ್ಟಿಲ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವ್ಯಾಲಿಡ್ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತಾರೆ. ಸ್ವಲ್ಪ ಸಮಯ ಕೊಟ್ಟು ಈ ಮಾತುಗಳನ್ನ ಕೇಳಿ. ಲೈಫಲ್ಲಿ ನಿಮ್ಗೆ ಯಾವುದಾದ್ರೂ ಒಂದಲ್ಲ ಒಂದು ಮೂಲೆಯಲ್ಲಿ ಖಂಡಿತ ಯೂಸ್ ಆಗುತ್ತೆ ಟು ಟೇಕ್ ಸಮ್ ಡಿಸಿಷನ್ಸ್. Bro, since I got to know that you are married, so first question is, before marriage and after marriage, how do you feel? I feel that it's great. I mean, there is a normal perception that you are tied up when once you're married. You don't have the freedom and all, but that's not the case. So there are people who understand you. So if you get the right partner, I don't think that's a problem at all. Before marriage and after marriage, I mean, we used to go out. So even yesterday night we went out. So if you have the right partners, I don't think that's a problem at all. I mean, you get the freedom to move around. So before marriage and after marriage, that's not financially it's different, but because you are living your own, so you only live on half the expenses, but probably now they might have doubled or tripled. But I don't think there's anything else apart from that. What is your suggestion to find a good partner? How to explore or how to find a good partner? Mine was an arranged marriage. Leave it to your parents. It's fine. Leave it to your parents, they know better. What is the difference between arranged marriage and love marriage according to you? See, one is you go hunting and take the responsibility and then ensure that your parents are on board. The second part is ensure that your parents are doing all the work and then you are meeting up with people whom they like. What is your best suggestion for youngster who are about to marry, especially arranged marriage? Just see if you are able to vibe with them. That's it. So nothing apart from that. Yeah, that's a very good answer. I would say that see if you feel that this is the person
who you can live your 40-50 years of your life with. If you feel, I mean, if you think that there is any way that that's not gonna happen, or you might give up in between, so don't. That's a very very good answer. Thank you so much. Okay, thanks bro. ಜೊತೆನೂ ಇರೋಕ್ಕೆ ಆಗಲ್ಲ. ಹೊಡೆಸ್ಕೊಂಡ್ಮೇಲೂ ಆರಾಮಾಗಿರ್ಬೋದು. ಒಂದೇಟ್ ಹಾಕ್ಕೊಂಡು ಹೋಗ್ತಾನೆ, ಹೋಯ್ತಾನೆ, ನಮ್ಗೆ ಯಾಕೆ ಬೇಕು? ನಿಮ್ಮ ಸಜೆಷನ್ ಅಥವಾ ನಿಮ್ಮ ಕಿವಿ ಮಾತು ಏನು? ಹಂಗೆಲ್ಲ ನಮ್ಮ ಹತ್ರ ಏನು ಕಿವಿ ಮಾತು ಇಲ್ಲ ಸರ್. ನಮ್ಗೇನ್ ಅನ್ಸುತ್ತೆ ನಮ್ಮ ಏಜ್ಗೆ ನಮ್ಗೆ ಯಾರಾದ್ರೂ ಕಿವಿ ಮಾತು ಹೇಳಿದ್ರೆ ಕೇಳ್ತೀವಿ ನಾವು. ಇವಾಗ್ಲೂ ನಾನು ಪ್ರತಿಯೊಂದನ್ನು ನೋಡ್ತೀನಿ. ಫುಲ್ ಕ್ಯಾಲ್ಕುಲೇಟ್ ಮಾಡಿ ಲವ್ ಮಾಡೋದು. ಯಾಕಂದ್ರೆ ಅದು ಲವ್ ಅಂತ ಹೆಂಗ್ ಕರೀತಾರೆ? ಮೊದ್ಲು ಎಲ್ಲ ಹುಡುಗಿಯರು ಏನು ಬಯಸ್ತಾ ಇದಾರೆ ಅಂದ್ರೆ ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಹೇಳ, ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನನಗೆ ಗಂಡು ಬೇಡ. ಗಂಡು ಕೂಡ ಸಂಪಾದನೆ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾರೆ ಹೆಣ್ಣಕ್ಕಿಂತ. ಬಟ್ ಅವ್ರು ಹೇಳ್ತಾರೆ ನನಗೆ ಹೆಣ್ಣು ಬೇಕು. ಲವ್ ಮಾಡಿ ಮದುವೆ ಆಗಿರೋರೆ ಡಿವೋರ್ಸ್ ಆಗೋದು ತುಂಬಾ ನೋಡಿಬೇಕಿದ್ರೆ ನೀವು. ಆದ್ರೂ ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಬಟ್ ಪಾಸಿಟಿವ್ ಇರೋ ಲವಲ್ಲಿ ಅವಲ್ಲೇ ಲವ್ ಸ್ಟ್ರಾಂಗ್ ಆಗಿರೋದು, ಲಾಂಗ್ ಲಾಸ್ಟ್ ಆಗಿರೋದು. ಅವಾಗ ಫುಲ್ ಅಮಾಯಕಿ ತರ ಇದ್ಲು, ಹಳ್ಳಿ ಹುಡುಗಿ ತರ. ನೀವು ಸ್ವಂತ ಮನೆ ಇದೆಯಾ ನಿಮ್ಮ ಹತ್ರ? ನಿಮ್ ದುಡ್ಡಲ್ಲಿ ಅವ್ರ ದುಡ್ಡಲ್ಲಿ? ಅಲ್ಲ ಈಗ ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಲ್ಲ? ಕರೆಕ್ಟ್ ತಾನೆ? ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಾ? ವಿಡಿಯೋ ಲೆಂತ್ ತುಂಬ ಇತ್ತು, ಸೊ ಅದಕ್ಕೆ ಕಟ್ ಮಾಡಿ ಪಾರ್ಟ್ ಬೈ ಪಾರ್ಟ್ ಬಿಡ್ತಾ ಇದ್ದೀನಿ. ಒಂದೊಂದು ಪಾರ್ಟಲ್ಲೂ ಒಂದೊಂದು ಮಿಸ್ಟಾರಿಕಲ್ ಮತ್ತು ಇಂಟ್ರೆಸ್ಟಿಂಗ್ ಆನ್ಸರ್ಸ್ಗಳು ಬರ್ತಿದ್ದಾವೆ. ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಥಾಟ್ಸ್ಗಳನ್ನ ಪಿಚ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಲೈಫಲ್ಲಿ ಖಂಡಿತ ಒಂದಲ್ಲ ಒಂದು ಪಾಯಿಂಟಲ್ಲಿ ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ಸಜೆಷನ್ಸ್ಗಳು ನೀವು ಬೇರೆಯವ್ರ ಹತ್ರ ಕೇಳೋದುವಾಗ ಇವು ಕೂಡ ನಿಮ್ಮ ಲೈಫಲ್ಲಿ ನಿಮ್ಗೊಂದೊಂದು ಡಿಸಿಷನ್ ತೊಗೊಳ್ಳಿಕ್ಕೆ ಒಂದು ಸಜೆಷನ್ ಅಂತ ಆಗ್ಬೋದು. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳನ್ನ ಕೇಳ್ತೀನಿ. ಎಸ್ಪೆಷಲಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ದುಡ್ಡು ನಾಳೆ ದುಡಿಬಹುದು. ಈ ವಿಡಿಯೋ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಇಂಟ್ರೆಸ್ಟಿಂಗ್ ಟಾಪಿಕ್ನ ಪಬ್ಲಿಕ್ ಒಪಿನಿಯನ್ ಆಗಿ ಎಲ್ಲಿ ಕೇಳಬೇಕು ಅಂತ ಕಮೆಂಟ್ ಮಾಡಿ. ಬೆಸ್ಟ್ ಕಮೆಂಟ್ ಇರೋರಿಗೆ ಶೌಟ್ ಔಟ್ ಸಿಗುತ್ತೆ. ಅದು ಅಲ್ಲದೆ ನೀವು ನನ್ನನ್ನು ಮೀಟ್ ಕೂಡ ಆಗ್ಬೋದು ಅದೇ ಜಾಗದಲ್ಲಿ, ಇಲ್ಲ ನೀವೇ ಕೂಡ ಅವ್ರಿಗೆ ಇಂಟರ್ವ್ಯೂ ಕೂಡ ತಗೋಬಹುದು. ನೀವು ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ನೀವು ಲವ್ ಮ್ಯಾರೇಜ್ ಆಗಕ್ಕೆ ಇಷ್ಟಪಡ್ತೀರೋ ಅರೇಂಜ್ ಮ್ಯಾರೇಜ್ ಆಗಕ್ಕೆ? ಸೊ ಲೆಟ್ಸ್ ಸಿ ದಿಸ್.